ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ವಿಶ್ವಾವಸು ನಾಮ ವರ್ಷದಿಂದ ಈಗ ಶ್ರೀ ಪರಾಭವ ನಾಮ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಹೊಸ ವರ್ಷ ಎಲ್ಲರಿಗೂ ಕೂಡ ಈ ಯುಗಾದಿಯಿಂದ ಎಲ್ಲ ಜನರಲ್ಲಿ ಒಂದು ರೀತಿ ಕುತೂಹಲ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ಆದಾಯವು ಯಾವ ರೀತಿ ಇರುತ್ತೆ, ಖರ್ಚುಗಳು ಯಾವ ರೀತಿ ಇರುತ್ತೆ, ಅವಮಾನಗಳ ಕಥೆ ಏನು, ಗೌರವದ ಕಥೆ ಏನು ಇತ್ಯಾದಿ ವಿಷಯಗಳಿಂದ ಬಹಳಷ್ಟು ಜನ ಆಸಕ್ತಿಯನ್ನು ಹೊಂದಿರ್ತಾರೆ. ಶ್ರೀ ಪರಾಭವ ನಾಮ ವರ್ಷ 19 ಮಾರ್ಚ್ 2026ರಿಂದ ನಾವು ಶ್ರೀ ಪರಾಭವ ನಾಮ ವರ್ಷದಲ್ಲಿ 12 ರಾಶಿಗಳ ಆದಾಯ, ವ್ಯಯ ಮತ್ತು ಹಣಕಾಸು, ಉದ್ಯೋಗ, ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಗ್ರಹ ಗೋಚಾರ ಫಲಗಳು ಇರುತ್ತೆ, ಯಾವ ಗ್ರಹದಿಂದ ಅನುಕೂಲ ಫಲಗಳು ಇದೆ ಅನ್ನುವಂತಹ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವುದಕ್ಕೆ ಈ ವಿಡಿಯೋ ಮುಖಾಂತರ ಬಂದಿದ್ದೇವೆ. ಮುಖ್ಯವಾಗಿ 12 ರಾಶಿಗಳಲ್ಲಿ ಕುಜ ಅಧಿಪತಿಯಾಗಿರುವಂತಹ ಶ್ರೀ ಪರಾಭವ ನಾಮ ವರ್ಷಕ್ಕೆ ರಾಜು ಶ್ರೀ ದೇವಗುರು ಬೃಹಸ್ಪತಿಯಾಗಿದ್ದರೆ ಮಂತ್ರಿ ಕುಜ ಆಗಿರ್ತಾರೆ. ಸೊ ಆದ್ದರಿಂದ ಈ ಕುಜ ಅಧೀನದಲ್ಲಿರುವಂತಹ ವೃಶ್ಚಿಕ ರಾಶಿ ಜಾತಕರಿಗೆ ಶ್ರೀ ಪರಾಭವ ನಾಮ ವರ್ಷ ಯಾವ ರೀತಿ ಅನುಕೂಲತೆ ಅಂತ ಹೇಳಿದ್ರೆ ಒಂದು ರೀತಿ ಅದೃಷ್ಟ ಯೋಗ ಅಂತ ಹೇಳಬಹುದು. ಯಾಕಂದರೆ ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ಈ ದೀರ್ಘ ಸಂಚಾರ ಗ್ರಹಗಳಲ್ಲಿ ಯಾವುದೇ ಗ್ರಹ ಅನುಕೂಲ ಇಲ್ಲ, ಅದೃಷ್ಟ ಬಲ ಇಲ್ಲ, ಯಾವ ವಿಷಯಗಳಲ್ಲಿ ಅನುಕೂಲತೆ ಇಲ್ಲ. ಅವರವರ ಜಾತಕ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಅನುಕೂಲತೆ ಇದ್ದರೆ ಅನುಕೂಲವಾಗಿರಬಹುದು. ಆದರೆ ಈ ಗೋಚಾರದಿಂದ ನೋಡುವಾಗ ಅರ್ಧಾಷ್ಟಮದಲ್ಲಿರುವಂತಹ ರಾಹು, ಪಂಚಮ ಶನಿ, ಅದೇ ರೀತಿ ಅಷ್ಟಮ ಸ್ಥಾನದಲ್ಲಿರುವಂತಹ ಗುರು, ದಶಮದಲ್ಲಿ ಕೇತು, ಒಂದೂ ಗ್ರಹ ಕೂಡ ಲಾಸ್ಟ್ ಯುಗಾದಿಯಿಂದ ಇವರಿಗೆ ಅನುಕೂಲತೆ ಇಲ್ಲ. ಎಲ್ಲ ಕೆಲಸಗಳಲ್ಲಿ ವಿಳಂಬತೆ, ಎಲ್ಲ ಕೆಲಸಗಳಲ್ಲಿ ವೈಫಲ್ಯ. ಈ ಕೆಲವೊಂದು ಯಾವುದೇ ಗ್ರಹ ಕೂಡ ಶುಭ ಫಲಗಳನ್ನು ನೀಡ್ತಾ ಇಲ್ಲ. ಹಾಗೆ ನೋಡುವಂತಹ ಸಂದರ್ಭಗಳಲ್ಲಿ ಎಲ್ಲನೂ ಒಂದು ರೀತಿ ಎಲ್ಲ ವಿಷಯಗಳನ್ನು ಕಳ್ಕೊಂಡಿದ್ದಾರೆ ವೃಶ್ಚಿಕ ರಾಶಿಯವರು ಅಂತ ಅನ್ಕೋಬೋದು. ವೃತ್ತಿ ಉದ್ಯೋಗಗಳಾಗಿರ್ಬೋದು, ವ್ಯಾಪಾರಗಳಾಗಿರ್ಬೋದು, ಮಾತಿಗೆ ಬೆಲೆ ಆಗಿರಬಹುದು, ಗೌರವ ಆಗಿರಬಹುದು ಇತ್ಯಾದಿ ವಿಷಯಗಳಿಂದ ಎಲ್ಲವೂ ಕೂಡ ಈಗ ಕಳ್ಕೊಂಡು ಮತ್ತೆ ಜೀರೋಯಿಂದ ಸ್ಟಾರ್ಟ್ ಮಾಡಬೇಕು, ಆರಂಭದಿಂದ ಸ್ಟಾರ್ಟ್ ಮಾಡುವಂತಹ ಈ ಸಂದರ್ಭ ಅನ್ನೋದು ಅಟ್ಲೀಸ್ಟ್ 2026ರಲ್ಲಿ ಬರುತ್ತಾ ಅಂದರೆ ಖಂಡಿತ ಬರುತ್ತೆ. ಬಿಕಾಸ್ ಗುರು ಬಂದು ಜೂನ್ ಮಾಸದಿಂದ ಇವರಿಗೆ ಭಾಗ್ಯಸ್ಥಾನಕ್ಕೆ ಗುರು ಆಗಮನ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇದೆ. ಅರ್ಧಾಷ್ಟಮ ರಾಹು ಮತ್ತು ಶನಿ ಈ ಕಾಂಬಿನೇಷನ್ ಅನ್ನೋದು ಕೂಡ ಯಾವುದೇ ರೀತಿ ಶುಭ ಫಲಗಳನ್ನು ಕಳೆದ ವರ್ಷದಿಂದ ನಾವು ನೋಡುವುದಾದರೆ ಏನು ವಸ್ತುಗಳನ್ನು ಕಳ್ಕೊಳ್ಳೋದು, ಬೆಲೆ ಬಾಳುವಂಥ ವಸ್ತುಗಳನ್ನು ಕಳ್ಕೊಳ್ಳೋದು, ಅಥವಾ ಕಳ್ಳತನವಾಗೋದು, ಅಥವಾ ಯಾವುದಾದ್ರಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಹೋಗೋದು, ಕೊಟ್ಟಿರುವಂತಹ ಹಣ ವಾಪಸ್ ಬರದೇ ಇರೋದು, ಈ ರೀತಿ ಕೆಲವೊಂದು ಪ್ರತಿಕೂಲ ಫಲಗಳಿಂದ, ಈ ಸಮಸ್ಯೆಗಳಿಂದ ಈ ವೃಶ್ಚಿಕ ರಾಶಿಯವರು ಸಾಕಷ್ಟು ಆತಂಕಗಳನ್ನು, ಎಲ್ಲ ವಿಷಯಗಳನ್ನು ಕಳ್ಕೊಂಡಿದ್ದಾರೆ. ಈ ರೀತಿ ಎಲ್ಲ ವಿಷಯಗಳಲ್ಲಿ ಅವಮಾನಗಳು, ಎಲ್ಲ ವಿಷಯಗಳಲ್ಲಿ ನಷ್ಟಗಳು, ಉದ್ಯೋಗ ನಷ್ಟ, ನಿರಾಶೆ, ಡಿಸಪಾಯಿಂಟ್ಮೆಂಟ್ ಎಲ್ಲನೂ ನೋಡ್ತಾ ದೇವ್ರು ಸುಮ್ಮನೆ ಇರ್ತಾರ? ಇಲ್ವಲ್ಲ. ಎಲ್ಲರೂ ಕೂಡ ಕೆಳಗಡೆ ಬಿದ್ದ ಮೇಲೆ ಕೇಳಲೇಬೇಕು. ಆದ್ದರಿಂದ ಮೇಲಕ್ಕೆ ಏರಿದೀವಿ ಅಂತ ಹೇಳಿಬಿಟ್ಟು ಅಹಂಕಾರಕ್ಕೆ ಹೋದರೆ ಏನಾಗುತ್ತೆ, ಮತ್ತೆ ಹಾವು ಏಣಿ ಆಟ. ನಮ್ಮ ಜೀವನ ಅನ್ನೋದೇ ಒಂದು ರೀತಿ ಹಾವು ಏಣಿ ಆಟ ಅನ್ನೋ ರೀತಿಯಲ್ಲಿ ನಡೀತಾ ಇರುತ್ತೆ. ಆ ರೀತಿ ವೃಶ್ಚಿಕ ರಾಶಿಯವರ ಜೀವನ ಆ ರೀತಿ ಆಗಿದೆ. ಈಗ ಆಲ್ಮೋಸ್ಟ್ ಇವರು ಕೆರಿಯರಿಂದ ಅಥವಾ ಮತ್ತೊಂದು ವಿಷಯಗಳಲ್ಲಿ ಪ್ರಾರಂಭ ಮಾಡಬೇಕು ಅಂದರೆ ಮತ್ತೆ ಜೀರೋಯಿಂದ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಬೇಕಾಗಿರುವಂತಹ ಸಮಯ ಅಂತ ಹೇಳ್ತಾ ಇದ್ದಾರೆ. ಆದರೆ ದೇವರು ಸುಮ್ಮನೆ ನೋಡ್ತಾ ಇರೋಲ್ವಲ್ಲ. ದೈವ ಬಲ, ಇವರು ನಂಬಿರುವಂತಹ ಗುರುಗಳ ಬಲ, ಇವರು ಆರಾಧನೆ ಮಾಡುವಂತಹ, ಸಂಕಲ್ಪ ಪ್ರಾರ್ಥನೆ ಮಾಡುವಂತಹ ದೈವ ಬಲ ಅನ್ನೋದು 2026ರಲ್ಲಿ ಜೂನ್ನಿಂದ ಕೈ ಹಿಡಿತಾ ಇದೆ. ಸೊ ಇವರಿಗೆ ಕೈ ಹಿಡಿದು ಮೇಲಕ್ಕೆ ಎಬ್ಬರಿಸೋದಕ್ಕೆ ಅಥವಾ ಮೇಲಕ್ಕೆ ಇವರನ್ನು ಮತ್ತೆ ಅವರ ಜೀವನದಲ್ಲಿ ಎಷ್ಟು ವೇಗವಾಗಿ ವಿಷಯಗಳನ್ನು ಕಳ್ಕೊಂಡಿರ್ತಾರೋ ಅಷ್ಟೇ ವೇಗವಾಗಿ ಲಾಭಗಳನ್ನು ಕೊಡೋದಕ್ಕೆ ಈ ವರ್ಷ ದೇವಗುರು ಬೃಹಸ್ಪತಿ
ಅನುಕೂಲವಾಗಿ, ಅದೇ ರೀತಿ ಡಿಸೆಂಬರ್ 5ರ ನಂತರ ಈಗ ಮುಖ್ಯವಾಗಿ ಸಪ್ತಮ ಸ್ಥಾನದಲ್ಲಿರುವಂತಹ ರಾಹು ಇವರಿಗೆ ಷಷ್ಠ ಸ್ಥಾನಕ್ಕೆ 6ನೇ ಮನೆಗೆ ರಾಹು ಆಗಮನ ಅನ್ನೋದು ಕೂಡ ಎಲ್ಲ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಡಿಸೆಂಬರಿಂದ. ಅಂದರೆ ಇಲ್ಲಿವರೆಗೂ ಕೂಡ ತುಂಬ ಕಾನ್ಫಿಡೆಂಟಾಗಿ ಧೈರ್ಯವಾಗಿ ಮಾತಾಡೋದಕ್ಕೂ ಅವಕಾಶ ಇಲ್ಲ. ಯಾವ ರೀತಿ ಮಾತಾಡಿದ್ರೆ ಈ ವೃಶ್ಚಿಕ ರಾಶಿಯವರ ಮಾತಿನಿಂದ ಸಮಸ್ಯೆಗಳು ತಂದುಕೊಳ್ಳೋದು ಜಾಸ್ತಿ. ಯಾವ ರೀತಿ ಮಾತಾಡಿದ್ರೆ ಏನು ಸಮಸ್ಯೆ ಬರುತ್ತೋ ಕಾನ್ಫಿಡೆಂಟ್ ಇಲ್ಲ, ಯಾವುದಾದ್ರೂ ವಿಷಯ ಮಾತಾಡೋದಕ್ಕೆ ಒಂದು ಧೈರ್ಯ ಬರ್ತಾ ಇಲ್ಲ, ಆ ರೀತಿ ನಿರಾಸಕ್ತರಾಗಿದ್ದಾರೆ. ಆ ರೀತಿ ನಿರಾಶೆಯಿಂದ ಇವರು ಕೆಲವೊಂದು ಪ್ರಯತ್ನಗಳನ್ನು ಕಂಪ್ಲೀಟಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಒಂದು ರೀತಿ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ. ಎಲ್ಲ ರೀತಿಯ ಈ ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿಗಳಂತ ಹೇಳ್ತೀವಿ ನಾವು, ಅಂದರೆ ಕೆಲಸದ ರಾಕ್ಷಸರು ಅಂತಲೇ ಹೇಳ್ತೇವೆ. ಒಂದು ಕೆಲಸ ಅಂತ ಬಂದರೆ ಇವರು ರಾತ್ರಿ ಹಗಲು ಅನ್ನೋದು ಗೊತ್ತಾಗಲ್ಲ, ಆ ರೀತಿ ಕೆಲಸ ಮಾಡ್ತಾ ಇರ್ತಾರೆ. ಈ ರೀತಿ ಒಂದು ಪರ್ಟಿಕ್ಯುಲರ್ ಕೆಲಸ ಅಂತಲ್ಲ, ಯಾವುದೇ ಕೆಲಸ ತಗೊಂಡ್ರೂ ಅದ್ಭುತ ರೀತಿಯಲ್ಲಿ ಇವರ ಓದಿಗೆ, ಇವರ ಶಿಕ್ಷಣಕ್ಕೆ ಸಂಬಂಧವಿರಲ್ಲ ಅಂತಹ ಕಷ್ಟತರವಾಗಿರುವಂತಹ ಕೆಲಸಗಳನ್ನು ಕೂಡ ಕೈ ಹಿಡಿದು ಅದ್ಭುತ ರೀತಿಯಲ್ಲಿ ಯಶಸ್ಸಾಗ್ತಾರೆ. ಅಂತಹ ವ್ಯಕ್ತಿಗಳಿವರು ಕೆಲಸದ ರಾಕ್ಷಸರು ಅಂತ ಹೇಳ್ತೇವೆ. ಕೆಲಸ ಒಂದು ಸಾರಿ ಅವರು ಕೆಲಸ ಆರಂಭ ಮಾಡಿದರೆ ಅದು ಪೂರ್ತಿಯಾಗುವವರೆಗೂ ವಿಶ್ರಾಂತಿ ಪಡೆಯಲ್ಲ. ಸೊ ಅಂತಹ ವ್ಯಕ್ತಿಗಳು ಒಂದು ಕ್ಷಣ ಬಿಡುವಿಲ್ಲದೆ ಕೆಲಸ ಮಾಡುವಂತಹ ವ್ಯಕ್ತಿಗಳು ಇವರಲ್ಲಿ ಸಾಫ್ಟ್ವೇರ್ ಎಂಪ್ಲಾಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಸೈಕಲಾಜಿಸ್ಟ್ಗಳು ಆಗಿರಬಹುದು, ಥೆರಪಿಸ್ಟ್ಗಳಾಗಿರ್ಬೋದು, ನಿಗೂಢ ಶಾಸ್ತ್ರಗಳಾಗಿರುವಂತಹ ಜ್ಯೋತಿಷ್ಯ ವಿದ್ವಾಂಸಗಳಾಗಿರ್ಬೋದು. ಈ ಸಂದರ್ಭದಲ್ಲಿ ಈಗ ಹಣಕಾಸಿನ ಪರವಾಗಿ ಚೆನ್ನಾಗಿಲ್ಲ ಬರ್ತಾ ಇದೆ, ಬಟ್ ಮಾತಿನಗೆ ಏನು ಮಾತಾಡಿದ್ರೆ ಏನು ಸಮಸ್ಯೆ ಬರುತ್ತೋ ಆ ಕಾನ್ಫಿಡೆನ್ಸ್ ಅನ್ನೋದು ಕಳ್ಕೊಂಡಿದ್ದಾರೆ. ಆ ಕೆಲವೊಂದು ವಿಷಯಗಳನ್ನು ಮಾತಾಡೋಣ ಬೇಡ ಅನ್ನೋ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಯಾರೋ ಏನಾದರೂ ಅಂದ್ರೂ ಕೂಡ ಧೈರ್ಯ ಬರ್ತಾ ಇಲ್ಲ, ಏನಾದರೂ ಒಂದು ವಿಷಯ ಹೇಳೋದಕ್ಕೆ ಆ ರೀತಿ ನಿಸ್ಸಹಾಯವಾಗಿರುವಂತಹ ಸ್ಥಿತಿಯಲ್ಲಿದ್ದಾರೆ. ಆದರೆ ಈಗ ಭಾಗ್ಯಸ್ಥಾನಕ್ಕೆ ದೇವಗುರು ಬೃಹಸ್ಪತಿ ಬರ್ತಾ ಇದ್ದಾರೆ. ಮಾನಸಿಕವಾಗಿ ಧೈರ್ಯ, ಸಂತೋಷ, ಆಧ್ಯಾತ್ಮಿಕತೆ, ದೈವಬಲ, ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಅಂದರೆ ಪೂರ್ವ ಪುಣ್ಯ ಫಲ, ಹಿಂದಿನ ಜನ್ಮದಲ್ಲಿ ನಾವು ಮಾಡಿರುವಂತಹ ಪುಣ್ಯ ಕೆಲಸಗಳಿಗೆ, ಧರ್ಮ ಕೆಲಸಗಳಿಗೆ ಸಿಗುವಂತಹ ಫಲ, ಈ ಜನ್ಮದಲ್ಲಿ ನಾವು ಮಾಡಿರುವಂತಹ ಒಳ್ಳೆಯ ಕೆಲಸಕ್ಕೆ ಸಿಗುವಂತಹ ಫಲ ಅನ್ನೋದು ಈ ಪರ್ಟಿಕ್ಯುಲರ್ ವರ್ಷದಲ್ಲಿ ನಿಮಗೆ ಅದೃಷ್ಟ ರೂಪದಲ್ಲಿ ನಿಮಗೆ ಅನುಕೂಲವಾಗ್ತಾ ಇದೆ. ಇನ್ನು ಅರ್ಧಾಷ್ಟಮ ರಾಹು ಸಾಕಷ್ಟು ಆರೋಗ್ಯ ಸಮಸ್ಯೆಗಳಲ್ಲಿ ಏರುಪೇರುಗಳಾಗಿರ್ಬೋದು, ಸಣ್ಣ ಪುಟ್ಟ ಅಪಘಾತಗಳಾಗಿರ್ಬೋದು, ಗಾಯಗಳು ಮಾಡಿಕೊಳ್ಳೋದಾಗಿರ್ಬೋದು, ಈ ರೀತಿ ಸೂಕ್ಷ್ಮವಾಗಿರುವಂತಹ ಸಮಸ್ಯೆಗಳಿಂದ ಅಥವಾ ಅಪಘಾತಗಳಿಂದ, ಗಾಯಗಳಿಂದ ಈ ಒಂದು ಸಣ್ಣ ಪುಟ್ಟ ಆಗಿರಬಹುದು. ಆದರೆ ಈಗ ಭಾಗ್ಯಕ್ಕೆ ಪೂರ್ವಜನ್ಮ ಫಲವಾಗಿರುವಂತಹ ಭಾಗ್ಯಸ್ಥಾನಕ್ಕೆ 9ನೇ ಮನೆಗೆ ಗುರು ಆಗಮನ ಅನ್ನೋದು ಇದು ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ವಿಷಯಗಳನ್ನು ನಡೀತಾ ಇದೆ. ಎಲ್ಲ ವಿಷಯಗಳನ್ನು ನಿಮಗೆ ಈ ಹಣಕಾಸಿನ ಪರವಾಗಿ ಇಂಪ್ರೂವ್ಮೆಂಟ್ ಇರುತ್ತೆ. ವಿವಿಧ ಮುಖಾಂತರ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯುವಂತಹ ಯೋಗ, ಉದ್ಯೋಗ ನಷ್ಟ ಆಗಿರುವಂತಹ ವ್ಯಕ್ತಿಗಳಿಗೆ ಪ್ರಯತ್ನದ ಮುಖಾಂತರ ಖಂಡಿತವಾಗಿಯೂ ನಿಮಗೆ ಅನುಕೂಲ ಇರುತ್ತೆ. ಸಾಮಾಜಿಕ ಪರವಾಗಿ ನಿಮ್ಮ ಬೆಳವಣಿಗೆ ಅನ್ನೋದು, ನಿಮ್ಮ ಹೆಸರು ಗೌರವ ಹೆಚ್ಚಾಗುವಂತಹ ಚಾನ್ಸಸ್. ಇಲ್ಲಿವರೆಗೂ ಯಾರು ಸಪೋರ್ಟು ಇಲ್ಲ ರೀ ವೃಶ್ಚಿಕ ರಾಶಿಯವರಿಗೆ. ಯಾರೋ ಬರ್ತಾರೆ, ಏನೋ ಹೆಲ್ಪ್ ಮಾಡ್ತಾರೆ. ಇವರು ಆ್ಯಕ್ಚುಲಿ ಯಾರು ಸಪೋರ್ಟಿಗೂ ತಗೊಳ್ಳೋಕ್ಕೆ ಇಷ್ಟಪಡೋಲ್ಲ. ಬಟ್ ಇಂತಹ ಕ್ಲಿಷ್ಟತರವಾಗಿರುವಂತಹ ಸಂದರ್ಭಗಳಲ್ಲಿಯೂ ಯಾರು ಸಪೋರ್ಟು ಸಿಗ್ತಾ ಇಲ್ಲ. ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಹಣಕಾಸಿನ ಸಪೋರ್ಟು, ಅಟ್ಲೀಸ್ಟ್ ಮಾತಿನ ಸಪೋರ್ಟು ಕೊಡೋದಕ್ಕೆ ಯಾವುದೂ ರೀತಿಯ ಸಪೋರ್ಟ್ ಇಲ್ಲ. ಬಟ್ ಈ ಸಂದರ್ಭದಲ್ಲಿ ಒಬ್ಬ ಮುಖ್ಯವಾಗಿರುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ, ಈ ವ್ಯಕ್ತಿಯ ಪರಿಚಯ, ಈ ವ್ಯಕ್ತಿಯ ಆಗಮನ ನಿಮ್ಮನ್ನು ಒಳ್ಳೆಯ ಅವಕಾಶಗಳನ್ನು ಪಡೆಯುವ ರೀತಿಯಲ್ಲಿ, ಒಳ್ಳೆಯ ಆದಾಯವನ್ನು ಪಡೆಯುವ ರೀತಿಯಲ್ಲಿ ಇವರು ಕೊಡುವಂತಹ ಮಾರ್ಗದರ್ಶನ ನಿಮಗೆ ಜೀವನದಲ್ಲಿ ಅತ್ಯಂತ ಅಭಿವೃದ್ಧಿಯನ್ನು, ನೀವು ಏನು ಕಳ್ಕೊಂಡಿದ್ದೀನೋ ಅದನ್ನು ಮತ್ತೆ ಪಡೆಯೋದಕ್ಕೆ ಈ ವ್ಯಕ್ತಿ, ಈ ಶಕ್ತಿಯ, ಅದು ದೈವ ರೂಪದಲ್ಲಿ ಬರುವಂತಹ ವ್ಯಕ್ತಿ ಆಗಿರಬಹುದು, ಆಪ್ತರ ರೂಪದಲ್ಲಿ ಬರುವಂತಹ ವ್ಯಕ್ತಿಗಳಾಗಿರಬಹುದು, ನಿಮಗೆ ಈ ವರ್ಷ ಗುರು ಭಾಗ್ಯಸ್ಥಾನಕ್ಕೆ ಬರುವಂತಹ ಸಂದರ್ಭಗಳಲ್ಲಿ ಇದು ನಿಮ್ಮ ಅದೃಷ್ಟದ ಮೇಲೆ, ಭಾಗ್ಯದ ಮೇಲೆ, ನೀವು ಮಾಡಿರುವಂತಹ ಪೂರ್ವ ಪುಣ್ಯದ ಮೇಲೆ ಈ ವರ್ಷ ಗುರು ನಿಮಗೆ ಶುಭ ವಿಷಯಗಳು ನೀಡ್ತಾ ಇರುತ್ತೆ.
ಈ ಸಂದರ್ಭದಲ್ಲಿ ಕೆಲವೊಂದು ಶುಭ ಕಾರ್ಯಗಳು ಮಾಡುವುದಾಗಿರಬಹುದು, ಸಂತಾನದ ವಿಷಯಗಳಲ್ಲಿ ಅಭಿವೃದ್ಧಿ ಅನ್ನೋದು ಕಾಣುವುದಾಗಿರಬಹುದು, ಬೆಳೆ ಬಾಳುವಂತಹ ವಾಹನಗಳನ್ನು ಪರ್ಚೇಸ್ ಮಾಡುವುದಾಗಿರಬಹುದು, ಸ್ವರ್ಣಾಭರಣಗಳನ್ನು ಪರ್ಚೇಸ್ ಮಾಡುವಂತಹ ಸಂದರ್ಭಗಳಾಗಿರಬಹುದು. ಈ ವರ್ಷದಲ್ಲಿ ಅನುಕೂಲವಾಗಿರುತ್ತೆ. ಬಂಗಾರವನ್ನು ಕೊಳ್ಳುವಂತಹ ಶಕ್ತಿ ನಿಮಗೆ ಆಗುತ್ತೆ. ಅಂದರೆ ಹಿಂದಿನ ದಿನಗಳಲ್ಲಿ ಏನಾದರೂ ನೀವು ಮಾಡಿರುವಂತಹ ಅಥವಾ ಮಾಡಬೇಕು ಅಂದ್ಕೊಂಡಿರುವಂತಹ ಕೆಲವೊಂದು ಆಧ್ಯಾತ್ಮಿಕ ವಿಷಯದಲ್ಲೂ, ದಾನ ಧರ್ಮಗಳು, ಪುಣ್ಯ ವಿಷಯಗಳು, ಒಳ್ಳೆಯ ವಿಷಯಗಳು ಕೂಡ ಅದು ಮಾಡೋದಕ್ಕೆ ಶಕ್ತಿ ಇಲ್ಲದೆ ನಿಲ್ಲಿಸಿರುವಂತಹ ಕೆಲವೊಂದು ವಿಷಯಗಳು ಮತ್ತು ಈ ವರ್ಷದಲ್ಲಿ ಒಳ್ಳೆಯ ಉದ್ದೇಶದಿಂದ ನೀವು ಮಾಡುವಂತಹ ದಾನ ಧರ್ಮಗಳು, ಪುಣ್ಯ ವಿಷಯಗಳು ಈ ವರ್ಷ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಪೂರ್ತಿ ಮಾಡ್ತೀರಾ. ಇನ್ನು ಡಿಸೆಂಬರ್ ಆದ ಮೇಲೆ ಚತುರ್ಥ ಸ್ಥಾನದಲ್ಲಿರುವಂತಹ ರಾಹು ಡಿಸೆಂಬರ್ 5ರಿಂದ ತೃತೀಯ ಸ್ಥಾನಕ್ಕೆ ಬರುವುದರಿಂದ ಮತ್ತಷ್ಟು ಶುಭ ಫಲಗಳು ಬರುತ್ತೆ. ಅಂದರೆ ಒಟ್ಟಾಗಿ 4 ಗ್ರಹಗಳು ಅನುಕೂಲ ಇಲ್ಲ ಹೋದ ವರ್ಷ. ಬಟ್ ಈ ವರ್ಷ ಬಂದು ಈ ಜೂನಿಂದ ಗುರುಬಲ ಅನ್ನೋದು, ಡಿಸೆಂಬರಿಂದ ರಾಹುಬಲ ಅನ್ನೋದು ಮತ್ತೆ ಕೆಳಗಡೆ ಬಿದ್ದಿರೋರನ್ನು ಮತ್ತೆ ಕೈ ಹಿಡಿದು ಅವರ ಅನುಕೂಲವಾಗಿ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಯಶಸ್ಸನ್ನು ಕಾಣುವುದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ಶನೀಶ್ವರ ಕರ್ಮಕಾರಕ ಪಂಚಮದಲ್ಲಿದ್ದಾರೆ. ಪಂಚಮದಲ್ಲಿ ಶನಿ ಪರಮಾತ್ಮ ಯೋಗಕಾರಕ ಅಂದರೆ ಅಲ್ವೇ ಅಲ್ಲ. ಇನ್ನು ನೀವು ಏನು ಮಾಡಬೇಕು ಅಂದ್ಕೊಂಡಿರ್ತೀರೋ, ಅಥವಾ ಯಾವುದಾದ್ರೂ ಒಂದು ಪ್ರಯತ್ನ ಮಾಡಬೇಕು ಅಂದ್ಕೊಂಡಿರ್ತೀರೋ, ಅಥವಾ ಯಾವುದಾದ್ರೂ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರ್ಬೇಕು ಅಂದ್ಕೊಂಡಿರ್ತೀರೋ, ಅಥವಾ ಒಂದು ಹೊಸ ಅಧ್ಯಯನವನ್ನು ಮಾಡಬೇಕು ಅಂದ್ಕೊಂಡಿರ್ತೀರೋ, ಅದು ಆರಂಭದಲ್ಲೇ ನಿಲ್ಲಿಸ್ಬಿಡ್ತಾರೆ. ಅದು ಬಿಕಾಸ್ ಅದು ನಿರ್ಲಕ್ಷ್ಯವಾಗಿರಬಹುದು. ಶನಿ ಪರಮಾತ್ಮ ನೀಡುವಂತಹ ಆ ಲೇಜಿನೆಸ್ ಆಗಿರ್ಬೋದು, ನಿದ್ದೆ ವಿಪರೀತವಾಗಿ ಬರ್ತಾ ಇರುತ್ತೆ. ಅಲಕ್ಷ್ಯ ಭಾವದಿಂದ ಯಾವುದೇ ವಿಷಯವನ್ನು ಆರಂಭ ಮಾಡ್ತೀರಾ, ಅದನ್ನು ಪೂರ್ತಿ ಮಾಡೋದಕ್ಕೆ ತುಂಬ ಪ್ರಯತ್ನಗಳು, ತುಂಬ ಆತಂಕಗಳು ನಿಮಗೆ ಈ ಪ್ರಯತ್ನಗಳನ್ನು ಪೂರ್ತಿ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುವುದಿಲ್ಲ. ಫೋಕಸ್ ಮಾಡದೇ ಇರ್ತೀರ, ಫೋಕಸ್ ಮಾಡೋಕ್ಕಾಗಲ್ಲ. ಇತ್ಯಾದಿ ವಿಷಯಗಳ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಒಂದು ರೀತಿ ಲೇಜಿನೆಸ್ ಬರುತ್ತೆ. ಇವನ್ನೆಲ್ಲ ದಾಟಿಕೊಂಡು ಈಗ ಜೂನಿಂದ ನೀವು ನಿಮ್ಮ ಸಮಯವನ್ನು ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತೀರಾ, ಮುಂದಿನ ವಿಷಯಗಳನ್ನು ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತೀರಾ, ದೈವಾಪಾಸನದಿಂದ, ಮಂತ್ರೋಪಾಸನೆಯಿಂದ ಈ ಫೋಕಸ್ಡ್ ಆಗಿರಬೇಕಾಗುತ್ತೆ. ಇನ್ನು ಪಂಚಮದಲ್ಲಿ ಶನಿ ನೆಕ್ಸ್ಟ್ ಇಯರ್ ಮಾರ್ಚ್ವರೆಗೂ ಇರ್ತಾರೆ. ಸೊ ಆದ್ದರಿಂದ ಈ ಬಂದಿರುವಂಥ ಅವಕಾಶಗಳನ್ನು ಕೈಯಾರೆ ಕಳ್ಕೊಳ್ಳೋದಾಗಿರಬಹುದು, ಅಥವಾ ಕೆಲವೊಂದು ವಿಷಯಗಳಲ್ಲಿ ಸಕ್ಸಸ್ ಆಗಬೇಕು ಅನ್ನುವಂತಹ ಫೋಕಸ್ ಇಲ್ದಿರುವಂತಹ ವಿಷಯಗಳಲ್ಲಿ ತುಂಬ ಫೋಕಸ್ಡ್ ಆಗಿರಬೇಕಾಗಿರುತ್ತೆ. ಮುಖ್ಯವಾಗಿ ಆ ಅಲಕ್ಷ್ಯ ನೆಗ್ಲಿಜೆನ್ಸನ್ನು ಬಿಟ್ಟುಬಿಡಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಸೊ ಆದ್ದರಿಂದ ಈಗ ಯಾರೋ ಬರ್ತಾರೆ, ಈಗ ಯಾವ ರೀತಿ ನಿಮ್ಮ ಸಂದರ್ಭ ಇದೆ ಅಂದರೆ ನಿಮ್ಮ ಕೆಲಸಗಳು ನೀವೇ ಮಾಡ್ಕೋಬೇಕಾಗಿರುತ್ತೆ. ನಿಮ್ಮ ಮನೆಯವರು, ಕುಟುಂಬದವರು, ಮಕ್ಕಳು, ಸಂಗಾತಿ ಮತ್ತೊಬ್ಬರು ಒಂದು ಗ್ಲಾಸ್ ನೀರು ಕೊಡು ಅಂದ್ರೂ ಕೂಡ ಅವ್ರ ಕೆಲಸದಲ್ಲಿ ಬಿದ್ದು ಅದನ್ನು ನಿಮ್ಮನ್ನು ಕೇರ್ ಮಾಡಲ್ಲ. ನೀವೇ ಹೋಗಿ ನೀರು ಕುಡಿಬೇಕಾಗಿರುತ್ತೆ. ಸ್ವಲ್ಪ ಫ್ಯಾನ್ ಹಾಕಪ್ಪ ಬಿಸಿಲು ಕಾಲ ಬಂತು ಅಂತ ಹೇಳಿದ್ರೂ ಕೂಡ ಕೇಳಲ್ಲ, ನೀವು ಹೋಗ್ಬಿಟ್ಟು ಫ್ಯಾನ್ ಆನ್ ಮಾಡ್ಕೋಬೇಕಾಗಿರುತ್ತೆ. ಈ ರೀತಿ ಯಾರು ಸಪೋರ್ಟ್ ಇಲ್ಲದೆ ಈ ಸಂದರ್ಭದಲ್ಲಿ ಕೋಪ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮೌನವಾಗಿರಬೇಕಾಗಿರುತ್ತೆ. ಮೌನಂ ಕಲಹಂ ನಾಸ್ತಿ ಅಂತ ಹೇಳಿದ್ದಾರೆ. ನೀವು ಎಷ್ಟು ಮೌನವಾಗಿ ಈ ವಿಷಯಗಳಿಂದ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕಾಗಿರುತ್ತೆ. ಆದ್ದರಿಂದ ಆಲ್ರೆಡಿ ಅಯ್ಯೋ ನಾನು ಇಲ್ಲೇ ಕೆಳಗಡೆ ಬಿದ್ದಿದ್ದೀನಿ, ಇಲ್ಲೇ ಇರ್ತೀನ ನಾನು ಅಂದರೆ ಅದನ್ನು ನೀವು ಯಾರೋ ಕೈ ಹಿಡಿತಾರೆ, ಯಾರೋ ಬಂದು ನಮಗೆ ಹೆಲ್ಪ್ ಮಾಡ್ತೀರಿ, ಯಾರೂ ಬರಲ್ಲ. ನೀವು ಆ ಗುರು ಭಾಗ್ಯಸ್ಥಾನಕ್ಕೆ ಬಂದಿರುವಂತಹ ಗುರುವಿನ ಸಹಕಾರದಿಂದ ನೀವು ಹಂತವಾಗಿ ಈ ಸಾಲದ ಸಮಸ್ಯೆಗಳಾಗಿರ್ಬೋದು ಅವೆಲ್ಲವೂ ಬಗೆಹರಿಯುತ್ತೆ. ಯಾಕಂದರೆ ಡಿಸೆಂಬರ್ 5ರ ಮೇಲೆ ಮುಖ್ಯವಾಗಿ ರಾಹು ತೃತೀಯ ಸ್ಥಾನದಲ್ಲಿ ಬರುವಂತಹ ಸಂದರ್ಭಗಳಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರತಿ ವಿಷಯವೂ ಕೂಡ ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಲ್ಲಿ ನಿಮಗೆ ಆಗಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಎಷ್ಟು ನೀವು ಕಷ್ಟಪಡ್ತೀರೋ, ಎಷ್ಟು ನೀವು ಪರಿಶ್ರಮ ಆಗ್ತೀರೋ ಅಷ್ಟು ಕಷ್ಟದಲ್ಲಿ ಪಾಸಿಟಿವ್ ಆಗಿ ಕೆಲವೊಂದು ವಿಷಯಗಳ ಅನುಕೂಲವಾಗಿರುತ್ತೆ. ಯಾರ ಮೇಲೇನೂ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ, ನಿಮ್ಮ ಗೌರವ, ನಿಮ್ಮ ಹಣಕಾಸು ಎಲ್ಲವೂ ನಿಮ್ಮ ಕೈಯಲ್ಲಿರುತ್ತೆ, ಎಲ್ಲವೂ ನಿಮಗಾಗುತ್ತೆ. ಸೊ ಡೋಂಟ್ ಡಿಪೆಂಡ್ ಆನ್ ಎನಿ ಒನ್ ನಿಮ್ಮ ವಿಷಯಗಳಲ್ಲಿ.
ಸೊ ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಈ ವರ್ಷ ಮೌನಂ ಸಮ್ಮತಿಂ ಅನ್ನೋ ರೀತಿಯಲ್ಲಿ ಅಂದರೂ ಅಂದ್ಕೊಳ್ಳಿ, ಮೌನಂ ಕಲಹಂ ನಾಸ್ತಿ ಅಂತ ಅಂದ್ಕೊಳ್ಳಿ. ನೀವು ಮೌನವಾಗಿ ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಇರುವಂತಹ ಗೌರವ ಆದರೂ ಉಳಿಯುತ್ತೆ. ಜೂನ್ 1ರಿಂದ ಅದ್ಭುತ ರೀತಿಯಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಸೊ ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿಯೂ ಸಹ ದುಂದು ವೆಚ್ಚಗಳನ್ನು ಕಮ್ಮಿ ಮಾಡಿಕೊಳ್ಳಿ. ಏನಾದರೂ ಪುಣ್ಯ ಕಾರ್ಯಗಳು ಅಥವಾ ದಾನ ಧರ್ಮಾವಧಿಗಳು ಎಷ್ಟು ನೀವು ಅನುಕೂಲವಾಗಿ ಮಾಡ್ತೀರೋ ಅವೆಲ್ಲವೂ ಕೂಡ ಭಾಗ್ಯ ಕರ್ಮಫಲ ಅನ್ನೋದು ನಿಮಗೆ ಅದ್ಭುತ ರೀತಿಯಲ್ಲಿ ಜೂನ್ ಮಾಸದಿಂದ ಅನುಕೂಲವಾಗಿರುತ್ತೆ. ಸೊ ನಾವು ಹೇಳ್ತಾ ಇರೋದೇನಪ್ಪ ಅಂದರೆ, ಇನ್ನು ನವಂಬರ್ ಡಿಸೆಂಬರಲ್ಲಿ ದಶಮ ಸ್ಥಾನಕ್ಕೆ ಗುರು ಬರ್ತಾರೆ. ದಶಮದಲ್ಲಿಯೇ ಕೇತು ಇರ್ತಾರೆ. ಬಟ್ ಕೇತು ದಶಮದಲ್ಲಿರುವಂತಹ ಕೇತು ಈ ಡಿಸೆಂಬರ್ 5ರಿಂದ ಭಾಗ್ಯಸ್ಥಾನಕ್ಕೆ ಬಂದು ದೈವಾಶಕ್ತಿಯನ್ನು, ದೈವ ಬಲ ಅನ್ನೋದು ನಿಮಗೆ ಕೊಡ್ತಾರೆ. ಪುಣ್ಯಕ್ಷೇತ್ರಗಳು ಸುತ್ತುವಂತಹ ತೀರ್ಥಯಾತ್ರೆಗಳು ಮಾಡುವಂತಹ ಯೋಗ ನಿಮಗೆ ಬರುತ್ತೆ. ವಿವಿಧ ಮಾರ್ಗಗಳ ಮುಖಾಂತರ ನೀವು ನಿಲ್ಲಿಸಿರ್ತೀರೋ ಅದನ್ನು ಪುನಃ ಆರಂಭ ಮಾಡಿ ಅದರಲ್ಲಿ ಸಕ್ಸಸ್ ಆಗುವುದಕ್ಕೆ ಬೇಕಾಗಿರುವಂತಹ ಸಕಲ ಧೈರ್ಯ ಮತ್ತು ಯಶಸ್ಸು ನಿಮಗೆ ಆ ಪರಮಾತ್ಮ ಶ್ರೀ ಗುರುರಾಯರು ನೀಡಲಿ. ಇನ್ನು ಈ ವರ್ಷ ಮುಖ್ಯವಾಗಿ ದಕ್ಷಿಣಾಮೂರ್ತಿ ಆರಾಧನೆ ಮಾಡುವುದಾಗಿರಬಹುದು, ಶ್ರೀ ಗುರುರಾಯರ ಆಶೀರ್ವಾದ ಮತ್ತಷ್ಟು ಗುರುಬಲಗೋಸ್ಕರ ಮಾಡುವುದಾಗಿರ್ಬೋದು. ಶನಿ ಪರಮಾತ್ಮನ ಈ ಪ್ರದೋಷ ಕಾಲದಲ್ಲಿ ಶನಿವಾರದಂದು ಈ ಸಾಯಂಕಾಲದ ಸಮಯದಲ್ಲಿ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಪ್ಪು ಎಳ್ಳು ಎಣ್ಣಿನ ತೈಲಾಭಿಷೇಕ ಮಾಡುವುದಾಗಿರ್ಬೋದು. ಅಥವಾ ಈ ಎಳ್ಳು ಬತ್ತಿಯನ್ನು ನೀವು ಹಚ್ಚುವಂತಹ ವಿಷಯಗಳಲ್ಲಾಗಿರಬಹುದು. ಸ್ವಲ್ಪ ಶನಿ ಪರಮಾತ್ಮನ ಅನುಗ್ರಹವು ನಿಮ್ಮ ಮೇಲೆ ಇರುತ್ತೆ. ಆಂಜನೇಯ ಸ್ವಾಮಿ ಪ್ರತಿದಿನವೂ ಕೂಡ ವಿಷ್ಣು ಸಹಸ್ರನಾಮ ಕೇಳುವುದಕ್ಕೆ, ಹನುಮಾನ್ ಚಾಲೀಸ ಪಾರಾಯಣ ಮಾಡೋದಕ್ಕೆ ನೀವು ಮಾಡಿದರೆ ಅದ್ಭುತ ರೀತಿಯಲ್ಲಿ ನಿಮಗೆ ಇರುತ್ತೆ. ಇನ್ನು ಗೋಚಾರ ಫಲಗಳಾಗಿರೋದ್ರಿಂದ ಇಲ್ಲ ಅನುಕೂಲ ಇದ್ದರೆ ಸಂತೋಷ, ಇಲ್ಲ ಮತ್ತೆ ಇನ್ನೂ ಸಮಸ್ಯೆಗಳು ಜಾಸ್ತಿ ಇದೆ ಅನ್ನುವಂಥ ಸಂದರ್ಭಗಳಲ್ಲಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆಗಳೇನು ಅಥವಾ ಮಾಡಬೇಕಾಗಿರುವಂತಹ ಪರಿಹಾರಗಳೇನು ಅನ್ನುವಂತಹ ವಿಷಯಗಳನ್ನು ನೀವು ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮುಖಾಂತರ ತಿಳ್ಕೊಬೋದು ಅಂತ ಹೇಳ್ತಾ, ಈ ವರ್ಷ ಆ ಪರಮೇಶ್ವರನ ಆ ಶ್ರೀಮನ್ನಾರಾಯಣನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.